ಮತ್ತೆ ಹಿಂಗ್ ಕೊಟ್ರ ನಮ್ಗೆ ಎಷ್ಟು ತ್ರಾಸ ಆಗತ್ರಿ. ನಾವು ದುಡ್ಕೊಂಡ್ ತಿನ್ನೋದು ದಿನ 200-300 ರೂಪಾಯಿ ದುಡಿಯೋದು ನಾವು ಹೆಂಗ್ ನಾವು ಸಂಭಾಳಿಸ್ಬಿಟ್ಟು ಏನೋ ಒಂದು ಹತ್ತಿರ ಐತಿ ಪ್ರಾಮಾಣಿಕ ಆಗಿರಿ. ಚಿಕ್ಕ ಹೆಂಗಿರ್ತಾವ ನೀವು ಅದೇ ಮಾಡಿ ನೀವು ದಿನ ಹೋದಾರೆಲ್ಲ ಇವ್ರು ಎಲ್ಲ ಬುಳ್ಸಿಡ್ದೋಣ ಚಿಕ್ಕವು ಇವನು ಮೇಂತ ಕಾಮ ಇವ್ರು ಹೇಳಂಗಿಲ್ಲ ಸುಳ್ಳು ಹೇಳ್ತಾರೆ ಇವ್ರಿಗೆ ಇವ್ರು ಕೇಳೋಣ. ಸ್ವಲ್ಪ ಕುಲ್ಲೆ ಅದು ಗಾಳಿ ಬಿಡುವಂತಲ್ಲಿ ಇಡ್ಬೇಕ್ರಿ ಇವೆಲ್ಲ ಕಾಯಿಪಲ್ಲೆ ಇಲ್ಲ ಇಲ್ಲಿ ಕಡಿತಾವ ಅಂತ ಹೇಳಿ ಇಲ್ಲ ಇಲ್ಲಿ ಕಡಿಲಿ ಇಲ್ಲಿ ಕಡ್ದವು ಇಲ್ರಿ ಇದು ಹಾಕುವಲ್ರಿ ಉಳ್ಳಾಗಡ್ಡಿ ಹಾಕುದು ಅಲ್ರಿ ಮತ್ತೆ ಇದು ಎದಕ್ಕೆ ಇಟ್ರಿ ಸ್ವಲ್ಪ ನೋಡಿ ಇಲ್ಲಿ ಕಡ್ದಿದ್ದು ಇಟ್ಟಾರ ಡಬ್ಬಿ ನೋಡಿ ಇಲ್ಲಿ ನೋಡ್ರಿ ನೋಡಿ ಇದು 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 ಇಲ್ಲಿ ಕಡೆ ನೋಡ್ರಿ ನೀವು ಹೋಗ್ಬಿಡ್ರಿ ಮನೆಗೆ ಪುಟ್ಟಿ ಮಾಡಕ್ಕೆ ಮನೆಗೆ ಹೋಗ್ಬಿಡ್ರಿ. ನೀವು ಬ್ಯಾಗ ಕೂರಿಸಿ ನಾ ಕರ್ಕೊಂಡ್ ಬಂದಿದ್ದೆ ಮನೆಗೆ ಹೋಗಿ ನೀವು ಇಲ್ಲ ನೋಡಿ ಡೇಟ್ ನೋಡಿ ಹಾಕ್ಬೇಕಲ್ಲ ಇಲ್ಲಿ ಬ್ಯಾಗ್ ಸರ್ ಇಲ್ಲ ಮಾಡ್ಕೊರಿ ನೋಡಿ ಹುಳ ನೋಡಿ ಇಂಥವು ನಮ್ಮ ಮಕ್ಕಳಿಗೆ ಕೊಟ್ರಿ ಏನ ಕೈಯಾಡಿ ವಾಸನೆ ಎಷ್ಟು ಬರ ಹೊಲಸು ವಾಸನೆ ಬರ ನೋಡುದು ಹುಳ ಹೆಂಗ್ ನೋಡುದು ಇವತ್ತು ಸರ ತತ್ತಿ ಮಕ್ಕಳಿಗೆ ಕೊಟ್ಟಿದ್ರು ಸರ. ಆ ತತ್ತಿ ಪೂರ ಕೆಟ್ಟು ಹೋಗೈತ್ರಿ ಸರ್. ಅಂಥವು ಮಕ್ಕಳಿಗೆ ತಿನ್ಸಾಕತ್ತಾರ ಸರ್. ಇವರು ಟೀಚರ್ ಮ್ಯಾಗ ಆಯ ಆಗ್ತಾಳ, ಆಯ ಮ್ಯಾಗ ಟೀಚರ್ ಆಗ್ತಾರ. ಇವರು ಸರ್ಕಾರದವ್ರು ಕೊಡ್ತಾರೋ ಕೊಡ್ತಾರೋ ನಮ್ಗಕ್ಕಾರ ಗೊತ್ತಾಗವಲ್ದು ಸರ್. ಅದು ಏನು ಕ್ರಮ ತೊಗೊತೀರ ತೊಗೋರಿ ಸರ್. ನೀವು ನಮಗಕ್ಕಾರ ಬೇಜಾರಾಗ್ಬಿಟ್ಟೈತಿ ಭಾಳ. ಕೆಟ್ಟ ಅಂದ್ರೆ ಮಕ್ಕಳನ್ನ ಯಾಕಾರ ನಾವು ಬಾಲ್ ಕಳಿಸ್ತೀವಿ ಅನ್ನಂಗೆ ಆಗ್ಬಿಟ್ಟೈತಿ. ಭಾಳ ಬೇಜಾರಂದ್ರೆ ಬೇಜಾರಾಗೈತಿ. ನಮ್ಗೆ ಕಣ್ಣಾಗ ನೀರು ಬರತ್ತವ್ರಿ ಸರ್. ಭಾಳ ದುಃಖ ಆಗೈತಿ ಸರ್. ಮಕ್ಕಳು ಇರೋವು 1-2 ಮಕ್ಕಳು ಸರಿ ನಮಗೆ ಇರೋವು. ಅವಕ್ಕೆ ಏನಾರು ಇನ್ಫೆಕ್ಷನ್ ಆಗಿ ದಿನಾನ ದವಾಖಾನೆ ಕರ್ಕೊಂಡು ಹೊಂಟಿವಿ ನಾವು. ಮಕ್ಕಳಿಗೆ ಯಾಕೆ ಹಿಂಗಾಗತ್ತೆ ಅಂತ ಡಾಕ್ಟರ್ ಕೇಳಿದ್ರೆ ಊಟದ ಒಳಗೆ ಸಮಸ್ಯೆ ಐತಿ, ನೀವೇನಾರ ತಿನ್ನಿಸ್ತೀರೇನ ಅಂತಂದು ಗಂಡ್ಮಕ್ಳು ಮುಂದೆ ಹೇಳಕ್ಕಾಸಾತಾರ. ಗಂಡ್ಮಕ್ಳು ಬಂದು ನಮಗೆ ಬಯಕತ್ತಾರ, ನೀವೇನಾರ ಊಟ ಮಕ್ಕಳಿಗೆ ತಿನ್ನಿಸಾಕತ್ತೀರಿ, ನೀವು ಮಕ್ಳ ಮ್ಯಾಗ ಕೇರ್ ತೊಗೋವಲ್ರಿ ನೀವು ಅಂತ ನಮಗೆ ಬಯಕತ್ತಾರ. ಇಲ್ಲಿ ನೋಡ್ರೆ ಬಾಲ್ವಾಡಿ ಒಳಗೆ ಇಂಥವೆಲ್ಲ ಫುಡ್ ಕೊಡತ್ತಾರ. ಅನ್ನನ ಸರಿ ಇರಂಗಿಲ್ಲ, ಬ್ಯಾಳೆ ಸರಿ ಇರಂಗಿಲ್ಲ, ಬುರ್ಬುರಿ ಹಾಕತ್ತಾವ ಬ್ಯಾಳೆ ಒಳಗರಿ ಸರ್. ಮತ್ತು ಅನ್ನನ ಒಂದು ಅಕ್ಕಿ ಕುದ್ರೆ ಒಂದು ಅಕ್ಕಿ ಕುದ್ದಿರಂಗಿಲ್ಲ ಸರ್. ಸಾರನ್ನ ಚಲೋ ಇರಂಗಿಲ್ಲ ಸರ್. ನಾವು ಚಲೋನ ಕೊಟ್ಟಿವಿ ಅಂತ ಹೇಳ್ತಾರೆ. ನಾವು ನೋಡ್ರಿ ಮನ್ಯಾಗ ಇರ್ತೀವಿ, ಬಂದು ಮಕ್ಕಳು ಆಮೇಲೆ ನಾವು ಕರ್ಕೊಂಡು ಹೋಗ್ತೀವಿ. ಅವು ನೋಡ್ರಿ ಮನೆಗೆ ಬಂದು ಬಿಟ್ಟಲೆ ವಾಂತಿ ಭೇದಿ ಚಲೋ ಆಗೈತಿ ಸರ್. ಈ ಹೊಟ್ಟೆ ಹುಸತ್ತು ಅಂತ ಒಳ್ಳಾಡ್ತಾವೆ ಮಕ್ಕಳು. ಏನು ಹಿಂಗೆ ಮಾಡ್ಬೇಕನ್ನೋದು ಗೊತ್ತಾಗಲ್ದು ಸರ್ ನಮಗಕ್ಕಾರ. ಇವ್ರಿಗೆ ಕೇಳಿದ್ರೆ ನಾವೇನು ಮಾಡೋಣ, ನಾವು ಅವ್ರು ಸರ್ಕಾರದವ್ರು ಕೊಟ್ಟಿದ್ದು ನಾವು ಕೊಡ್ತೀವಿ, ಮಕ್ಳಿಗೆ ಹಾಕ್ತೀವಿ ನಾವು ಅನ್ನಕತ್ತಾರ. ನಾವು ನೀವ ಕ್ರಮ ತಗೋಬೇಕು, ನಿಮ್ಮನ್ನ ಅದಕ್ಕೆ ನಾವು ಇಲ್ಲಿ ಕರ್ಸೀವಿ ಸರ್. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೈತಿ, ಮಕ್ಕಳಿಗೆ ಬಾಣಂತಿಯರಿಗೆ ಎಲ್ಲ ಖರ್ಚು ಮಾಡ್ತೈತಿ. ಚಲೋ ಅದು ಆಹಾರ ಕೊಡ್ಬೇಕು. ಇವರು ಯಾಕೆ ಹಿಂಗೆ ಮಾಡ್ತಾರೆ? ಯಾರ್ದು ಏನು ಕೇರ್ ಮಾಡಂಗಿಲ್ಲ ಅಥವಾ ಯಾರಿಗೆ ಹೇಳೋರಿಲ್ಲ ಅಂತ ಮಾಡ್ತಾರೆ. ನಮಗೆ ಏನನ್ ಸರ್, ಅವ್ರು ನೋಡಿದ್ರೆ ಕೇಳಿದ್ರೆ ಟೀಚರ್ನ ಕೇಳಿದ್ರೆ ಇಲ್ಲ ನಾವು ಸರ್ಕಾರದವ್ರ ಇಂಥದ್ದು ಕೊಟ್ಟಿರ್ತೀವಿ, ನಾವು ಇಂಥದ್ದು ಮಾಡಿ ಹಾಕ್ತೀವಿ, ನೀವು ಎಲ್ಲಿ ಹೋಗ್ರಿ ನೀವು ಅನ್ನಕತ್ತಾರ ಅವರು. ಅದು ಎಲ್ಲಿ ಅದಕ್ಕೆ ಕೇಳ್ತೀವಿ ನಾವು, ಸರ್ಕಾರಕ್ಕೆ ಕೇಳ್ತೀವಿ ನಾವು, ಎಲ್ಲಿ ಕೇಳಂಗಿಲ್ಲ ಸರ್ಕಾರಕ್ಕೆ. ಮತ್ತು ಇಂಥ ಫುಡ್ ತಾವೇ ತಿಂತಾರೇನ್ರಿ ಸರ್ಕಾರದಾರ? ಮಕ್ಕಳಿಗೆ ಹಿಂಗೆ ತಮ್ಮ ಮಕ್ಕಳಿಗೆ ತಿನ್ನಿಸ್ತಾರೇನ್ರಿ ಅವರು? ಇವ ಆಯಾಗಳು ಟೀಚರ್ಗಳು ಅವರ ತನ್ನ ಮಕ್ಕಳಿಗೆ ಹಾಕ್ತಾರೇನ್ರಿ ಸರ್?
ಹಿಂಗಾದ್ರೆ ಮುಂದೆ ಪ್ರಾಬ್ಲಮ್ ಬೀಳ್ತಾವ್ರಿ. ಮಕ್ಕಳ ಜೀವನದಾಗ ಚಲ್ಲಾಟ ಆಡತ್ತಾರ ಇವರು. ನಾವು ಬಾಲ್ ಹೊಡಿ ಕಳ್ಸಾಕ ಇಂಟ್ರೆಸ್ಟ್ ಇಲ್ಲ ನಮಗೆ. ಮಕ್ಳಿಗೆ ಏನಾರ ಆದ್ರೆ ಗಂಡು ಮಕ್ಳು ಮನ್ಯಾಗ ಬಯಕತ್ತಾರ ಸರ್. ನಮ್ಗೆ ಯಾಕೆ ಕಳಿಸ್ತೀರಿ ನೀವು ಅಂತಂದು ಬಯಕತ್ತಾರ. ಇದು ಕೇಳಿಸ್ಬಿಟ್ಟು ಹಿಂಗೆ ಕೊಟ್ಟು ನೋಡಿದ್ರು ಮನ್ಯಾಗ ಗಂಡು ಮಕ್ಳು ಇಂಥದ್ದು ಯಾಕೆ ಕೊಡ್ತೀರಿ ನೀವು ಮಕ್ಳು, ನಾವು ನನ್ನ ಮಕ್ಳು ವಜ್ಜಾಗ್ಯಾವನಂತ ನಮಗೆ ಕೇಳಕತ್ತಾರ ಅವರು. ಮತ್ತು ಇದು ಎದಕ್ಕೆ ಸರ್ಕಾರ ಬಾಲ್ ಹುಡಿ ಅಂತ ಎದಕ್ಕೆ ಮಾಡ್ಯಾರ ನಮ್ಗೆ ಗೊತ್ತಾಗಲ್ದು ಸರ್. ಇದು ನನ್ನ ಹೆಸರು ಶ್ರೀದೇವಿ ಸರ್.